ಪಕ್ಷ ಎಂದರೆ ಮನೆ ಇದ್ದಂತೆ, ಭಿನ್ನಾಭಿಪ್ರಾಯ ಸಹಜ. ಆದರೆ ಈಗ ನಮ್ಮ ಗುರಿ ಬೆಳಗಾವಿಯ ಜಿಲ್ಲಾ ಪಂಚಾಯಿತಿಯ ಮೇಲೆ ಕಾಂಗ್ರೆಸ್ ಧ್ವಜ ಹಾರಿಸುವುದೇ ಆಗಿರಬೇಕು. ಜಿಲ್ಲೆಯ ಬಿಜೆಪಿಯನ್ನು ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯವನ್ನು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಹೊಂದಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಅವರು ಹೇಳಿದರು. ಬೆಳಗಾವಿ ನಗರ ಮತ್ತು ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಾರ್ಯಕರ್ತರ ಸಭೆಯು ಯಶಸ್ವಿಯಾಗಿ ಜರುಗಿತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಮಾಜಿ ಸಚಿವ ವಿನಯ್ ಕುಮಾರ್ ಸೋರ್ಕೆ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರಿಸಿದರು. ನಿಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ವಿನೋದ್ ಅವರಿಗೆ, ಅದೇ ರೀತಿಯಾಗಿ ಪ್ರಾಸ್ತಾವಿಕೆಯನ್ನು ಕೊಟ್ಟು ರಾಜ್ಯಾಧ್ಯಕ್ಷರಿಗೆ ನಮ್ಮ ಭಾವನೆಗಳನ್ನೆಲ್ಲ ತಲುಪಿಸಿ ಸಹಿತ ನಮ್ಮ ಭಾವನೆಯನ್ನು ತಲುಪಿಸಿ ಅಂತ ಹೇಳ್ತಾರೆ. ನಿನ್ನೆ ಕಾರ್ಯಕ್ರಮದಲ್ಲಿ ವಿನಯ್ ಕುಮಾರ್ ಸೋರ್ಕೆ ಅವರು ಕೋಟ್ ಮಾಡಿದ್ದಾರೆ. ಅದೇನು ಅಂದ್ರೆ, ಹಣತೆ ಹಂಚುತ್ತೇನೆ ನಾನು ಎಂಬ ಅಹಂಕಾರದಿಂದಲ್ಲ, ಕನಿಷ್ಠ ಪಕ್ಷ ನನ್ನ ಮುಖ ನೀನು, ನಿನ್ನ ಮುಖ ನಾನು. ಪ್ರಚಾರ ಸಮಿತಿ ಇವತ್ತು ಇಲ್ಲಿಗೆ ಬಂದಿರೋದು ವಿನಯ್ ಕುಮಾರ್ ಸೋರ್ಕೆ ಅವರ ನೇತೃತ್ವದಲ್ಲಿ ಅದೇ ರೀತಿ ನಮ್ಮ ಮುಖ ನೀನು ನೋಡಿಕೊಂಡು ಕುಟುಂಬದ ವ್ಯವಸ್ಥೆ ಒಳಗಡೆ ಒಂದಷ್ಟು ಹೊತ್ತು ಚರ್ಚೆ ಮಾಡೋಣ ಅನ್ನೋ ಕಾರಣಕ್ಕಾಗಿ ಬಂದು ಸೇರಿದ್ದಾರೆ. ನಮ್ಮ ಅಕ್ಕಂದರ ಸಂಖ್ಯೆ ಕಡಿಮೆ ಇದೆ, 4, 5, 6, 8, 9, 10 ಜನ ಸಹೋದರಿಯರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಉಳಿದಂತೆ ಹೇಳಿ ಪುರುಷರು ನನಗೆ ಒಂದಷ್ಟು ಪ್ರಚಲಿತ ವಿದ್ಯಮಾನ ಮುಂಚು ಕಾಂಗ್ರೆಸ್ಸಿನ ಇತಿಹಾಸ ಇದನ್ನು ಸ್ಪರ್ಶ ಮಾಡಬೇಕು ಅಂತೇಳಿ ನಮ್ಮ ಉಪಾಧ್ಯಕ್ಷರ ವಿವಿಧ ಜವಾಬ್ದಾರಿಯನ್ನು ಹೊತ್ತರು. ಈ ವೇಳೆ ಮಾತನಾಡಿದ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು, ಕೇವಲ ಪಂಚ ಗ್ಯಾರಂಟಿಗಳಿಂದ ಚುನಾವಣೆಗಳನ್ನು ಗೆಲ್ಲಲು ಸಾಧ್ಯವಿಲ್ಲ. ಯುವ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಿದೆ. ಇದಕ್ಕಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ಹತ್ತಿರವಾಗಬೇಕು. ಪ್ರಸ್ತುತ ಪರಿಸ್ಥಿತಿಯನ್ನು ಯುವ ಜನರ ಗಮನಕ್ಕೆ ತರಬೇಕು. 2014ರಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರವನ್ನು ಸಮಸ್ಯೆಗಳ ಬಗ್ಗೆ ಪ್ರಶ್ನಿಸಬೇಕಿದೆ ಎಂದರು. ಇನ್ನು ಕಾಂಗ್ರೆಸ್ ಹಿಂದೂ ಹಾಗೂ ಮುಸ್ಲಿಂ ಸೇರಿದಂತೆ ಎಲ್ಲರ ಪರವಾಗಿಯೂ ಇದೆ ಎಂಬ ಉತ್ತರವನ್ನು ಸಚಿವರುಗಳು ವಿರೋಧ ಪಕ್ಷದ ನಾಯಕರಿಗೆ ನೀಡಬೇಕು. ಶೀಘ್ರದಲ್ಲೇ ಸ್ಥಳೀಯ ಚುನಾವಣೆಗಳು ನಡೆಯಲಿವೆ. ಪಕ್ಷ ಎಂದರೆ ಮನೆ ಇದ್ದಂತೆ, ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಇರುವುದು ಸಹಜ. ಅವುಗಳನ್ನು ಮೀರಿ ಮನೆ ವಿಷಯದಲ್ಲಿ ಒಂದಾಗಬೇಕೆಂದು ಕರೆ ನೀಡಿದರು. ಮುಂದುವರೆದು ಮಾತನಾಡಿದ ಅವರು, ರಾಜ್ಯದಲ್ಲಿ 100 ಸದಸ್ಯರನ್ನು ಒಳಗೊಂಡ ಜಿಲ್ಲಾ ಪಂಚಾಯಿತಿಯನ್ನು ಬೆಳಗಾವಿ ಜಿಲ್ಲೆ ಹೊಂದಿದೆ. ನಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಬೆಳಗಾವಿಯ ಜಿಲ್ಲಾ ಪಂಚಾಯಿತಿಯ ಮೇಲೆ ಕಾಂಗ್ರೆಸ್ ಅಧಿಕಾರವನ್ನು ಹೊಂದುವ ಧ್ಯೇಯ ನಮ್ಮದಾಗಬೇಕು. ಬಿಜೆಪಿ ಪಕ್ಷವನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ನಲ್ಲಿದೆ. ಮುಂದಿನ ಚುನಾವಣೆಯಲ್ಲಿಯೂ ಗೆಲುವು ನಮ್ಮದೇ ಎಂದರು. ಬೆಳಗಾವಿ ಜಿಲ್ಲಾ ಪಂಚಾಯಿತಿ ನಾವು ತೆಗೆದುಕೊಳ್ಳಬೇಕು, ಅದನ್ನು ತಲೆಗಿಡಬೇಕು. ಯಾಕಂದ್ರೆ 90 ಸದಸ್ಯರು, ಇವಾಗ 105 ಸರ್, 100 ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಒಳಗೊಂಡಂತ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲಾ ಪಂಚಾಯಿತಿಯ ಒಂದು ಹೆಗ್ಗಳಿಕೆ ನಮ್ಮ ಜಿಲ್ಲೆಗಿದೆ. 13 ಜನ ಶಾಸಕರಿದ್ದೀವಿ ನಾವು, ಕಾಂಗ್ರೆಸ್ ಶಾಸಕರು, 2 ಮಂತ್ರಿಗಳಿದ್ದಾರೆ, ನಾವು MLCಗಳಿದ್ದೀವಿ. ಅದಕ್ಕಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳನ್ನ ಪಕ್ಕದಲ್ಲಿಟ್ಟುಕೊಂಡು ಬೆಳಗಾವಿ ಜಿಲ್ಲಾ ಪಂಚಾಯತಿನ ನಮ್ಮ ತೆಗೆದುಕೊಳ್ಳಬಹುದು. ನಾವು ಮೊನ್ನೆ CLP ಮೀಟಿಂಗ್ ನಲ್ಲಿ ನಾವು ಮಾತಾಡಿದಾಗ ಜೂನ್ ಒಳಗಡೆ ಈ ಎಲೆಕ್ಷನ್ ಬರುತ್ತೆ ಅಂತ ನಮಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸ್ಪಷ್ಟತೆ ಇರಲಿಲ್ಲ, ಬಟ್ ಮಾಹಿತಿ ಇದೆ. ಅದಕ್ಕೆ ನಾವು ತಯಾರಿ ಮಾಡ್ಕೋಬೇಕು ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಏನೇನು ಸ್ಥಾನಮಾನಗಳನ್ನು ಕೊಡಬೇಕು ಅದನ್ನ ಈಗಾಗಲೇ ನಮ್ಮ ರಾಜಾ ಸಲೀಂ ಅವರ ಅಧ್ಯಕ್ಷರ ಗಮನಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಪ್ರಚಾರ ಸಮಿತಿಯಲ್ಲಿ ನಾವು ಪಕ್ಷದ ಕಾರ್ಯಕರ್ತರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಸಣ್ಣ ಮಟ್ಟದಲ್ಲಾಗಲಿ, ದೊಡ್ಡ ಮಟ್ಟದಾಗಲಿ, ರಾಜ್ಯ ಮಟ್ಟದಾಗಲಿ ಅವ್ರಿಗೆ ಏನೇನು ಪದಾಧಿಕಾರಿಗಳನ್ನ ಸೇರಿಸಬೇಕಾಗಿ ಆಸೆ ಇರ್ತಾವೆ. ಅದನ್ನ ಅಧ್ಯಕ್ಷರು ತಾವು ಬಹಳ ಸರಿ ನಾನು ಎಲ್ಲರ ಜೊತೆ ಮಾತಾಡಿದ್ದೀನಿ. ತಾವು ಕೂಡ ಅದನ್ನ ಒಂಚೂರು ಮಾಹಿತಿ ತೆಗೆದುಕೊಂಡು, ದೊಡ್ಡ ಜಿಲ್ಲೆ, ಈ ಬೋರ್ಡ್ ಕಾರ್ಪೊರೇಷನ್ ಆಗಲಿ ಅಧ್ಯಕ್ಷ ನೇಮಕಗಳಾಗಿದ್ದಾವೆ. ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷ ನೇಮಕ ಆಗಿದೆ, ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷ ನೇಮಕ ಆಗಿದೆ, ಬಾಡಿ ಫಾರ್ಮೇಶನ್ ಆಗಿಲ್ಲ. ಅಲ್ಲಿ ಡೈರೆಕ್ಟರ್ಗಳು ಏನಿದೆ ಅದನ್ನ ನಾವು ಸಾಕಷ್ಟು ಜನ ಹೆಸರುಗಳನ್ನು ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯಿಂದ ಕೊಟ್ಟಿದ್ದೀವಿ, MLAಗಳು ಕೊಟ್ಟಿದ್ದಾರೆ, ಕ್ಷೇತ್ರ ವ್ಯಾಪ್ತಿ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ಲಕ್ಷ್ಮೀಬಾಯಿಗಳು ಕೊಟ್ಟಿದ್ದಾರೆ. ಅವೆಲ್ಲ ನೇಮಕಾತಿ ಆಗ್ಬಿಟ್ರೆ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಆದ್ರೆ ಒಂದು 10 ಜನರಲ್ಲಿ ಒಬ್ಬರು, 20 ಜನರಲ್ಲಿ ಒಬ್ಬ ಸಿಕ್ಕರು, ಆ 20 ಜನ ಶಾಂತ ಆಗ್ತಾರೆ.
ಇವತ್ತು ಇವನಿಗೆ ಸಿಕ್ಕಿದೆಯಪ್ಪ ನಾಳೆ ನಮಗೂ ಸಿಗುತ್ತೆ ಅಂತ ಅವರು ಶಾಂತ ಆಗ್ತಾರೆ. ಆ ನಿಟ್ಟಿನಲ್ಲಿ ತಾವು ಕೂಡ ಈ ಲೋಕಲ್ ಬಾಡಿ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಎಲೆಕ್ಷನ್ಗಿಂತ ಮುಂಚೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಬೋರ್ಡ್ಗಳಲ್ಲಿ ಅವರಿಗೆ ನಾಮಿನೇಷನ್ ಅನ್ನ ಮಾಡಿ ಅವರನ್ನ ಗುರುತಿಸುವ ಕೆಲಸ ಆಗಿದ್ದೇ ಆದಲ್ಲಿ ಏನು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ದೂರಾಗಿ ಬಿಜೆಪಿ ಪಕ್ಷವನ್ನ ನಾವು ಅತ್ಯಂತ ಸಮರ್ಥವಾಗಿ ಎದುರಿಸಬಲ್ಲಂತ ಶಕ್ತಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ, ಲಕ್ಷ್ಮೀಕಾಂತ್ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷವನ್ನ ಸಮರ್ಥವಾಗಿ ಎದುರಿಸಲು ನಮಗೆ ಏನು ಶಕ್ತಿ ಬೇಕು ನಮ್ಮಲ್ಲಿದೆ. ಬಿಜೆಪಿಯನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ನಾವು 13 ಇದ್ದೀವಿ, ಮುಂದಿನ ಎಲೆಕ್ಷನ್ ಅಲ್ಲಿ ನಾವು 15 ಸೀಟ್ ತಂದೆ ತರ್ತೀವಿ. ತಮ್ಮ ಸಹಕಾರ ಮಾರ್ಗದರ್ಶನ ನಮಗೆ ಬೇಕಂತ ಹೇಳಿ ಮತ್ತೆ ಏನು ಎಲ್ಲ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನೀವು ಏನು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಲ್ಲಿ ನಡೆದಿದ್ದೀರಿ, ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಪಕ್ಷ ಬಂದಾಗ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ನಮ್ಮ ಪಕ್ಷ ನಮ್ಮ ಮನೆ ಅದನ್ನ ಉಳಿಸೋದು ಬೆಳೆಸೋದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ನಾನು ಮಾತು. ಕೇವಲ ಎಲೆಕ್ಷನ್ ಟೈಮ್ನಲ್ಲಿ ಕೊಟ್ಟರು, ಆಮೇಲೆ ಅದನ್ನ ಅವ್ರ ಕಡೆಯಿಂದ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ. ರಾಜಸ್ಥಾನದಲ್ಲೂ ಫೇಲ್ ಆದ್ರು, ಮಧ್ಯಪ್ರದೇಶದಲ್ಲೂ ಫೇಲ್ ಆದ್ರು, ಬಿಹಾರದಲ್ಲೂ ಫೇಲ್ ಆದ್ರು. ನಾವು ಮಾಡ್ತಾ ಇದೀವಿ. ಆದ್ರೆ ಈ ಒಂದು ಸಿರ್ಫ್ ಪಂಚ್ ಗ್ಯಾರಂಟಿಯನ್ನು ಹಿಡ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಅಂತಂದ್ರೆ ಆಗಲ್ಲ. ನಾವು ಈಗಿನ ಯುವ ಸಮೂಹವನ್ನ ನಮ್ಮ ಪಕ್ಷದ ಜೊತೆ ಅವ್ರನ್ನ ಗುರುತಿಸ್ಕೊಳ್ಬೇಕಂತಂದ್ರೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಹಾಕೊಂಡು ಅವರಿಗೆ ನಾವು ಹತ್ರ ಆಗಬೇಕು. ಅವರಿಗೆ ನಾವು ಈಗಿನ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಮಾತಾಡಬೇಕು. ಈಗ ಎಂತ ಒಂದು ಕೆಟ್ಟ ಪರಿಸ್ಥಿತಿ ಬಂದಿತ್ತಂದ್ರೆ ಅಧ್ಯಕ್ಷರ, ಈಗ ನಾವು 2014ರಿಂದ ಬಿಜೆಪಿ ಪಕ್ಷ ರಾಷ್ಟ್ರದಲ್ಲಿ ಅಧಿಕಾರದಲ್ಲಿದೆ. ಈಗ ನಾವು ಯಾರನ್ನು ಕ್ವಶನ್ ಮಾಡಬೇಕು? ನಾವು ಪ್ರಧಾನಮಂತ್ರಿಯನ್ನೇ ಕ್ವಶನ್ ಮಾಡಬೇಕು, ಬಿಜೆಪಿ ಅವ್ರನ್ನೇ ಕ್ವಶನ್ ಮಾಡಬೇಕು. ಯಾಕಂದ್ರೆ ರಾಷ್ಟ್ರದ ಚುಕ್ಕಾಣಿ ಅವ್ರ ಕೈಯಾಗಿದೆ. ಇವಾಗ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಗ್ಯಾಸ್ ನಮಗೆ ಕೈಗೆ ಸಿಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿದೇಶಿ ನೀತಿಗಳ ಸಲುವಾಗಿ ಕೆಲವೊಂದು ನಮ್ಗೆ ತೊಂದರೆಗಳಾಗ್ತಾ ಇದೆ. ನಾವು ಕ್ವಶನ್ ಅವ್ರನ್ನೇ ಕೇಳಬೇಕು. ಪ್ರಚಾರ ಸಮಿತಿ ಉಪಾಧ್ಯಕ್ಷ ಸುರೇಂದ್ರ ವಿ ಅವರು ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡುವ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡಿದರು. ನಂತರ ಪಿಎಂ ಮೋದಿಯವರ ದೇಶದ ಪರ ನಡೆಯನ್ನ ಬಲವಾಗಿ ಟೀಕಿಸಿದರು. ಅಮೆರಿಕದವರು ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿಕೊಂಡ್ರೆ ವಿಜಯವಾಡ ಪೇಪರ್ ಮುಖಪುಟದಲ್ಲಿ ಒಂದು ಸುದ್ದಿ ಬಂದಿತ್ತು. ನಾನು ಮಂಗಳೂರಲ್ಲೆಲ್ಲ ಹೇಳಿದೆ, ನಿಮ್ಮೂರಿಗೆ ಸ್ವಲ್ಪ ಹೇಳಲ್ಲ ಅಂತ. ಅದೇನು ಸುದ್ದಿ ಬಂದಿತ್ತು ಅಂತಂದ್ರೆ, ಅದು ಸುದ್ದಿ ಹಾಕಿದ್ರು, ಟ್ರಂಪ್ ಅವರು 4 ಬಾರಿ ಫೋನ್ ಮಾಡಿದರೂ ಸಹಿತ ಫೋನ್ ಕರೆಯನ್ನು ಸ್ವೀಕರಿಸಿದ ನರೇಂದ್ರ ಮೋದಿ ಮುಖಪುಟ. ನಾನು ಕೋರ್ಟ್ ಒಳಗೆ ಹೋಗೋ ಗಡಿ ಬಿಡಲಿದ್ದೆ. ಅಷ್ಟೊತ್ತಿಗೆ ಒಬ್ಬ ಬಿಜೆಪಿ ಪರವಾಗಿದ್ದ ಒಬ್ಬ ಹೇಳಿದ, ಮಿಸ್ಟರ್ ಸುಧೀರ್ ಬರೋಳೆ ನೋಡ್ರಿ ಪೇಪರ್ ನೋಡಿದ್ರ ಯಾಕೆ ಹೇಗೆ ನಮ್ಮ ಮೋದಿ ಅವರು ಟ್ರಂಪ್ ಅವರು 4 ಸತಿ ಫೋನ್ ಮಾಡಿದ್ರು, ಕರೆ ಮಾಡಿ ಎತ್ತಿಲ್ಲ. ಮನಮೋಹನ್ ಸಿಂಗ್ ಆಗಿದ್ರೆ ಎಷ್ಟೋ ಬಿಟ್ಟು ಅಂತ ಹುಡುಗಿ ಫೋನ್ ತಗೋತಿದ್ರು. ನಮ್ಮ ಮೋದಿಯವರು ತಾಕತ್ತು ಕಂಡ್ರಿ. ನನಗೆ ಸಿಟ್ಟು ಬಂತು. ಆದ್ರೆ ತಮಾಷೆಗೆ ಸಂವಿಧಾನದಲ್ಲಿದೆ, ತಮ್ಮ ಸಮಸ್ಯೆ ಅದಲ್ಲ. ಮತ್ತೆ ನೀವು ಇದನ್ನು ಒಪ್ಪಲ್ಲ. ಹಂಗಲ್ಲ ಕಣ್ತಮ್ಮ, ಟ್ರಂಪ್ಗೆ ಹಿಂದಿ ಬರಲ್ಲ, ನರೇಂದ್ರ ಮೋದಿ ಅವರಿಗೆ ಇಂಗ್ಲಿಷ್ ಬರಲ್ಲ. ಅವರು ಇವ್ರು ರಿಸೀವ್ ಮಾಡ್ಕೊಂಡು ಹೇಳ್ತಾರೆ ಮಾಡೋದು. ವಿಡಿಯೋ ಕಾಲ್ ಮಾಡಿದ್ರು, ಹೀಗೆ ಮಾತಾಡೋದಿತ್ತು. ಆ ಫೋನ್ ಕಾಲ್ ಮಾಡಿದ್ದಾರೆ ಅಂತ ನೀವು ಹೇಳ್ತೀರಾ. ಹಂಗಾಗಿ ತಿಳ್ಕೊಳ್ಳ, ನೆನಪಿಟ್ಕೊಳ್ಳಿ, ನನ್ನನ್ನು ನಂಬಿ ಪ್ರೀತಿಸಿದಂಥ ಈ ಸಿಲ್ಲಿ ಕ್ಯಾರೆಕ್ಟರ್ನ ನಮ್ಮ ಪ್ರಧಾನಮಂತ್ರಿಯವರು ದೇಶದ ಜನರಿಗೆ ತನ್ನ ಶಿಕ್ಷಣದ ಬಗ್ಗೆ ಸಹಿತ ಸುಳ್ಳು ಮಾಹಿತಿಯನ್ನು ಕೊಟ್ಟರು. ತಮ್ಮದೇ ಆದ ಈ ಸಂದರ್ಭದಲ್ಲಿ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ವಿನಯ್ ನಾವಲ್ಗಟ್ಟಿ, ಗ್ರಾಮೀಣ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ರಾಜಾ ಸಲೀಂ ಖಾಶಮ್ಮನವರ್ ಹಾಗೂ ನಗರ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಗಜು ದರ್ನಾಯಕ್ ಅವರು ಉಪಸ್ಥಿತರಿದ್ದರು. ನಾಜಿಂ ಬಿಡ್ಗೇರಿ, KMM ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।